ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಗುತ್ತಿಗೆದಾರರು ಆದಂತಹ ಕೆಬಿ ಮಹೇಶ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕುರುಬರಪೇಟೆಯಲ್ಲಿ ಅವರ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಬೃಹದಾಕಾರದ ಪುಷ್ಪಹಾರವನ್ನ ಹಾಕಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ರು. ಕೆಬಿ ಮಹೇಶ್ ಅವರು ನಿರಂತರವಾಗಿ 3 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವುದರ ಮೂಲಕ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಮಾಜ ಸೇವಕರಾಗಿ ಜನನೂರಾಗಿ ಕೆಲಸವನ್ನ ಮಾಡ್ತಿದ್ದು, ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಇನ್ನು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರುವುದರ ಮೂಲಕ ಮುಂದಿನ ದಿನಗಳಲ್ಲಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸಹ ಸೇವೆ ಸಲ್ಲಿಸುವಂತಾಗಲಿ, ಭಗವಂತ ಅವರಿಗೆ 100 ಕಾಲ ಆಯಸ್ಸು, ಆರೋಗ್ಯ ಹಾಗೂ ಸಕಲ ಇಷ್ಟಾರ್ಥಗಳನ್ನ ಸಿದ್ಧಿಸುವಂತೆ ಮಾಡ್ಲಿ ಅಂತ ಶುಭವನ್ನ ಕೋರಿದ್ರು. ನಾನು ಬರ್ತ್ಡೇ ವಿಶ್ ಮಾಡ್ಕೊಬೇಕು ಅನ್ಕೊಂಡಿರಲಿಲ್ಲ. ನನ್ನ ತಮ್ಮ ಒಬ್ಬ ಚೇತನ್ ಕುಮಾರ್ ಅಂತ ಹೇಳಿ ತಿಳ್ಕೊಂಡ್ರು. ಇದರಿಂದ ನಾನು ಬರ್ತ್ಡೇ ವಿಶ್ ಇದ್ ಮಾಡ್ಕೊಂತ ಇರಲಿಲ್ಲ. ಆದ್ರೂ ಈ ಸರಿ ಮಾಡ್ಕೊಬೇಕು ಅಂತ ಅನ್ಬಿಟ್ಟು ನಮ್ಮ ಹುಡುಗರೆಲ್ಲಾನು ತುಂಬಾ ಅದ್ದೂರಿಯಾಗಿ ಮಾಡಿದ್ರು. ನಮ್ಮ ಸ್ನೇಹಿತರು, ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಪ್ರತಿಯೊಬ್ರು ನನಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ನನ್ನ ಹುಟ್ಟುಹಬ್ಬಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ನಾನು ಅನ್ಸುತ್ತಾ ವಿಶ್ವಾಸದಿಂದ ಬಂದಿರೋದು. ನಾನು ಕರ್ಸಿರೋದಲ್ಲ, ಪ್ರೀತಿ ವಿಶ್ವಾಸದಿಂದ ಬಂದಿರೋದು. ಅಭಿಮಾನ ಅಂದ್ರೆ ಒಂದು ಇದಲ್ಲ, ಏನೋ ಒಂದು ಸ್ನೇಹ, ಬಾಂಧವ್ಯ, ಆಮೇಲೆ ಅಣ್ಣ ತಮ್ಮಂದ್ರ ಪ್ರೀತಿ, ಇದೆಲ್ಲಾನು ತುಂಬಾ ಪಡಿಬೇಕು ಅಂತಂದ್ರೆ ಅದಕ್ಕ ಒಂದು ಪ್ರೀತಿ ಇರಬೇಕು. ನಮ್ಮಲ್ಲೂ ಒಂದು ಪ್ರೀತಿ ಇದ್ರೆ ಎಲ್ಲಾರು ಸೇರ್ತಾರೆ. ನಾವ್ ಯಾವತ್ತಿದ್ರು ಚಿರುಣೆ ಆಗಿ ಎಲ್ಲಾರ ಜೊತೆಯಲ್ಲಿ ನಾವು ಬೆರೆತು ಪ್ರತಿಯೊಬ್ಬರ ಜೊತೆಲೂ ಬೆರೆತ್ಕೊಂಡು ಕೆಲಸ ಮಾಡ್ಕೊಂಡು ಏನೇ ಒಂದು ಕಷ್ಟ ಎಲ್ಲ ಪ್ರತಿಯೊಂದಕ್ಕೂ ನಾವು ಇದ್ರೆ ಎಲ್ಲಾರು ಪ್ರೀತಿ ವಿಶ್ವಾಸದ ಮೇಲೆನೆ ಇರ್ತಾರೆ. ನಮ್ಮ ಇಷ್ಟೊಂದು ಪ್ರೀತಿಯಿಂದ ಬಂದಿರೋರು ಎಲ್ಲಾರ್ಗು ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸೂಲಿಬೆಲೆಯ ಹೆಸರಾಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಕೆಬಿ ಗುತ್ತಿಗೆದಾರರಾಗಿರುವಂತ ನಮ್ಮ ಮಹೇಶ್ ಅಣ್ಣವರಿಗೆ ಇವತ್ತು ಹುಟ್ಟುಹಬ್ಬ. ನಿಜವಾಗ್ಲು ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ನಾನು ಝೀಕನರ್ದಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ನನ್ನ ಹೆಸರು ಅನಿರಾಮ್ ಅಂತ, ಸಿಂಗರು. ಸೊ ನಾವು ಅಷ್ಟು ದೂರದಿಂದ ಬಂದಿದ್ವಿ. ನನ್ನ ಜೊತೆ ನಮ್ಮ ಅಶೋಕ್ ದರ್ಶನ್ ಅವರು ಇದ್ದಾರೆ. ಸೊ ಅದೇ ರೀತಿ ನಮ್ಮ ಮಾಲೂರ್ ಹರೀಶ್ ಅವರು ಇದ್ದಾರೆ. ಇನ್ನು ತುಂಬಾ ಒಳ್ಳೊಳ್ಳೆ ಗೆಳೆಯರು ಬಂದಿದ್ದಾರೆ, ತುಂಬಾ ಜನ ಬಂದಿದ್ದೀವಿ. ಸೊ ನಮ್ಮ ಮಹೇಶ್ ಅಣ್ಣವ್ರಿಗೆ ನಾವು ಹುಟ್ಟುಹಬ್ಬವನ್ನ ಸುಮಾರು ದಿನಗಳಿಂದ ಅನ್ಕೊಂಡಿದ್ವಿ, ಮೀಟ್ ಮಾಡ್ಬೇಕು, ಬಂದು ಆಶೀರ್ವಾದ ಮಾಡ್ಬೇಕಂತ. ಸೊ ಅಲ್ಲಿಂದ ಬಂದಿದ್ದೀವಿ ನಮ್ಮ ಅಣ್ಣಗೋಸ್ಕರ. ಅಣ್ಣವರು 100 ವರ್ಷ ಇದೇ ರೀತಿ ಬಾಳಿ ಬೆಳಗ್ಬೇಕು. 100 ವರ್ಷ ಅಲ್ಲ, ಇನ್ನು ಇದೇ ರೀತಿ ಒಳ್ಳೊಳ್ಳೆ ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ ಅಂತ ನಾನು ತುಂಬಾ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮೀಡಿಯಾ ಮಿತ್ರರು ಎಲ್ಲ ಬಂದಿದ್ದೀರಾ. ಸೊ ನಿಮ್ಮ ಎಲ್ಲಾ ಚಾನಲ್ಸ್ ಒಂದು ಉನ್ನತ ಮಟ್ಟಿಗೆ ಬೆಳಿಬೇಕು, ಅಣ್ಣವ್ರನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇದೀನಿ. ಸೊ ಏನ್ ಅನಿಸ್ತಾ ಇದೆ ನಿಮ್ ಖುಷಿ ನಾವೆಲ್ಲ ಬಂದಿರೋದಕ್ಕೆ? ಅಲ್ಲ, ಎಲ್ಲಾರು ಬಂದಿರೋದು ಏನೇ ಆಗ್ಲಿ, ನಮ್ಮ ಗಣೇಶ್ ಅವ್ರ ಬ್ರದರ್ ಇಂತ ಕಷ್ಟದಲ್ಲೂ ಪಾಪ ಯಾರೇ ಬಂದ್ರು ಪಾಪ ಸಹಾಯ ಮಾಡ್ಕೊಂಡು ಹೋಗ್ತಾ ಇದಾರೆ. ಈಗ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರೆ ಮುಂದಿನ ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಲಿ, ನೆಕ್ಸ್ಟ್ MLA ಆಗ್ಲಿ ಅಣ್ಣ, ನಿಮ್ಮಂತವ್ರು ಸಮಾಜಕ್ಕೆ ಬೇಕು. ಯಾಕಂದ್ರೆ ಹೃದಯವಂತಿಕೆಯ ಮನುಷ್ಯರು ಯಾರು ಸಿಗಲ್ಲ. ಹಾಗಾಗಿ ಕೋಟಿಗೆ ಒಬ್ರು ಇರ್ತಾರೆ ಅಂತಾರಲ್ಲೇನ. ಮತ್ತೊಮ್ಮೆ ಸುಬ್ರಹ್ಮಣ್ಯ ಸ್ವಾಮಿ ಕರ್ನಾಟಕ ಜನತೆ ಆಶೀರ್ವಾದ ನಿಮ್ಗಿರ್ಲಿ, ಸೂಲಿಬೆಲೆ ಎಲ್ಲ ಜನತೆ ಆಶೀರ್ವಾದ ಇರ್ಲಿಲ್ಲ. ಇನ್ನು ಇವನ್ನ ಎತ್ತರು ಬೆಳಿಬೇಕು, ಇನ್ನು ಗುರ್ಸ್ಬಿಟ್ಟು ನಿಮ್ ಜೊತೆ ನಾವೆಲ್ಲಾನು ಸದಾ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದೀವಿ ಅಣ್ಣ. ಚಲನಚಿತ್ರದ ನಿರ್ದೇಶಕ. ಇವತ್ತು ಸೂಲಿಬೆಲೆ ಗ್ರಾಮ ಪಂಚಾಯತಿ ಸದಸ್ಯರಾದ ಮಹೇಶ್ ಅಣ್ಣವರಿಗೆ ನಾವು ವಿಶ್ ಮಾಡೋಣ ಅಂತ ನಾನು JP ನಗರದಿಂದ ಬಂದಿದ್ದೀನಿ. ನನಗೆ ಅವರ ತಮ್ಮ ಗಣೇಶ್ ಅಣ್ಣ ತುಂಬಾ ಆತ್ಮೀಯರು, ಮತ್ತೆ ದರ್ಶನ್ ಸರ್ ಮತ್ತೆ ನಮ್ಮ ಹರೀಶ್ ಸರ್ ಎಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವರು ಇನ್ವೈಟ್ ಮಾಡೋದು ಬನ್ನಿ ಅಂತ ಬಂದಿದ್ದೀನಿ. ನಾನು ನೋಡಿದೆ, ತುಂಬಾ ಖುಷಿ ಆಯ್ತು. ಇವತ್ತು ಗ್ರಾಮ ಪಂಚಾಯತಿ ಇವರು ನೀವು ಹೇಳ್ದಂಗೆ ಜಿಲ್ಲಾ ಅಧ್ಯಕ್ಷರಾಗಿ ಮುಂದುವರಿಯಲಿ, ಮತ್ತೆ ಇವರ ಕೆಲಸಗಳು ಕಾರ್ಯಗಳು ಜನಗಳಿಗೆ ಬೇಕು, ಅದು ಆದಷ್ಟು ಬೇಗ ನೆರವೇರ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಂಬಾ ಥ್ಯಾಂಕ್ ಯು ಸರ್. ಯೋಗೇಶ್ ನಮ್ಮ ಆತ್ಮೀಯ ಸ್ನೇಹಿತರಾದ ಮಹೇಶ್, ಕೆಬಿ ಮಹೇಶ್ ಮತ್ತೆ ಚಿರುಪತಿದಂತ ಗ್ರಾಮ ಪಂಚಾಯತಿ 3 ಬಾರಿ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಇಷ್ಟವಾದ ಗಣೇಶ ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಸಮಾಜದಲ್ಲಿ ಉನ್ನತ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾವು ದೇವರಲ್ಲಿ ಕಳ್ಕಳಿಂದ ಕೇಳ್ಕೊತಾ ಇದ್ದೀವಿ. ಸೂಲಿಬೆಲೆಯಲ್ಲಿ ದಾನಿಗಳು ಅಂತ ಯಾರಾದ್ರೂ ಇದ್ದರೆ, ಕಷ್ಟಕ್ಕೆ ಆಗೋದು ಅಂತ ಯಾರಾದ್ರೂ ಇದೆ, ಅದು ಕೆಬಿ ಮಹೇಶ್ ಮಾತ್ರ.
ಆದ್ರಿಂದ ಇವರು ಚೆನ್ನಾಗಿ ಬೆಳಿಲಿ ಅಂತ ನಾವೆಲ್ಲ ದೇವ್ರ ಹತ್ರ ಕೇಳ್ಕೊತೀವಿ. ಚಿಕನ್ ಇಂದ ಒಂದನೇ ಕ್ಲಾಸಿಂದ ನಮ್ಮ ಜೊತೆಲಿ ಬೆಳೆದಿರೋದು. ನನ್ನ ಸ್ನೇಹಿತನ ಒಳ್ಳೆ ಕೆಲಸ ಮಾಡ್ಕೊಂಡು ಬೆಳೆದಿದ್ದಾನೆ. ಮುಂದೆನೂ ಬೆಳಿಲಿ, ನನ್ನ ಸ್ನೇಹಿತನ ಒಳ್ಳೆ ಸ್ಥಾನಕ್ಕೆ ಬೆಳಿಲಿ ಅಂತೇಳಿ ನಾನು ಹೇಳ್ತೀನಿ ದೇವ್ರ ಹತ್ರ. ನನ್ನ ಹೆಸರು ಸುರೇಶ್ ಗೌಡ ಅಂತ. ನಮ್ಮ ಆತ್ಮೀಯ ಸ್ನೇಹಿತರು ಮಹೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ದೇವರು ಇವರಿಗೆ 100 ಕಾಲ, ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ಆರೋಗ್ಯ, ನೆಮ್ಮದಿ, ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತು ಹೀಗೆ ಇವರ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಬೆಳೀತಿದ್ದಾರೆ. ಇನ್ನು ತುಂಬಾ ಚೆನ್ನಾಗಿ ಬೆಳೀಲಿ. ಇವರಿಗೆ ಸಹ ನಾನು ಆರ್ಥಿಕವಾಗಿ ಅಭಿನಂದನೆ ಸಹ ಈ ಸಮಯದಲ್ಲಿ ಸಲ್ಲಿಸ್ತೇನೆ.